ಒಂದು ಅರ್ಥ ಮಾಡ್ಕೊಳ್ಳಿ, ಇನ್ನು ಈಗಾಗಿದೆಪ್ಪ. ಮೊದಲನೇ ಒಂದು ತಿಂಗಳಾಯ್ತು ನಾನು ಪೂಜೆ ಮಾಡಿ. ಎಷ್ಟು ದಿವಸ ಆಯ್ತು ನೀವು ಯಾರೋ ಬಂದಿದ್ರಲ್ಲ? ಯಾವ್ದಾಳೆ? ಹಾಂ ನೋಡಿ, ಇರಿಗೇಷನ್ ಯೋಜನೆಗಳಿದಾವಲ್ಲ, ನೀರಾವರಿ ಯೋಜನೆಗಳು ರಾತ್ರೋರಾತ್ರಿ ಆಗವಲ್ಲ. ಇವಕ್ಕೆಲ್ಲ ಸಮಯ ಇದೆ, ನಿಗದಿ ಮಾಡಿರ್ತಾರೆ. ಒಂದೊಂದು ಸಾರಿ ಸಮಯ ಮೀರಿ ಹೋಗುತ್ತೆ. ಈಗ ಆಲ್ಮಟ್ಟಿದ್ದು ಎಷ್ಟು ವರ್ಷ ತಗೊಂತ್ರಿ? ಎಷ್ಟು ವರ್ಷ ತಗೊಂತ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಫೌಂಡೇಶನ್ ಹಾಕಿ 65ರಲ್ಲಿ ಆಗಿದ್ದು, ಮುಗಿದಿದ್ದೆ ಅವಾಗ. ಇವೆಲ್ಲ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ನಿಧಾನ ಆಗ್ತದೆ. ಜಸ್ಟಿಫೈ ಮಾಡ್ತಿಲ್ಲ ನಾನು, ಕೇಳಿದ್ರೆ ನಾನು ಜಸ್ಟಿಫೈ ಮಾಡ್ತಾ ಇಲ್ಲ ಇದನ್ನ, ನಿಧಾನ ಆಗಿರೋದನ್ನ. ಆದ್ರೆ ತುಮಕೂರು ಗ್ರಾಮಾಂತರ ಮುಂದಿನ ದಿನಗಳಲ್ಲಿ ಟ್ಯಾಲೆಂಟ್ ಆಗುತ್ತೆ, ಅವಾಗ ನನಗೂ ಕೂಡ ಹೊಸ ಯೋಜನೆ ರೂಪಿಸ್ತೀರಾ ಅಂತ ಹೇಳಿ. ಯಾವ ಕಾರಣಕ್ಕೂ ಕೂಡ ಸುರೇಶ್ ಗೌಡರು ಆತಂಕ ಪಡ್ತಕ್ಕಂಥದ್ದಿಲ್ಲ. ಯಾಕೆ ಅಂತ ಕೇಳಿ, ನಾವು 70ರಲ್ಲಿ ನೀರು ಕುಣಿಗಲ್ಗೆ ಎಕ್ಸ್ಪ್ರೆಸ್ ವೇ ಒಂದು ಆಯಿತು ಅಂತಂದರೆ, ಅದೇ ಸಂದರ್ಭದಲ್ಲಿ ಎಷ್ಟಮ್ಮ ಅದು 901 ಕ್ಯೂಸೆಕ್ಸನ್ನು ಸೈಮಲ್ಟೇನಿಯಸ್ ಆಗಿ ಆ ಒಂದು ಮುಂದೆ ಏನು ಕೆನಾಲ್ ಇದೆ ಅದಕ್ಕೆ ಹೋಗ್ತಾ ಇರುತ್ತೆ. ಅದನ್ನು ನಿಲ್ಲಿಸೋದಿಲ್ಲ, ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ರಾಮನಗರಕ್ಕಿಲ್ಲ, ರಾಮನಗರಕ್ಕೆ ಈ ಪ್ರಾಜೆಕ್ಟ್ನಲ್ಲಿ ಇಲ್ಲ. ಮಾಗಡಿ ಕೇಳಿಯಪ್ಪ, ಮಾಗಡಿಗೆ ಅಲೋಕೇಶನ್ ಕೊಟ್ಟಿದ್ದಾರೆ. ಮಾಗಡಿಗೆ 660 ಎಷ್ಟು 0.6 TMC ಕೊಟ್ಟಿದ್ದಾರೆ ಅಲೋಕೇಶನ್. ನಾನು ಹೇಳಿದೆ, ಈಗ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಕುಣಿಗಲ್ಗೆ ಅಲ್ಲ, ಅದರದಲ್ಲೇ ಹೋಗಿರೋದು. ರಾಮನಗರಕ್ಕೆ ಇದರಲ್ಲಿ ಹೋಗಲ್ಲ. ಯೋಜನೆ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಯೋಜನೆಯಲ್ಲಿ ಅದು ಸ್ಪಷ್ಟವಾಗಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿಗೆ ಅಂತ ಎಕ್ಸ್ಪ್ರೆಸ್ ನಮೂನೆ ಆಗಿದೆ. ಸರ್ಕಾರಿ ಆದೇಶದಲ್ಲಿ ಇಲ್ಲ, ರಾಮನಗರಕ್ಕಿಲ್ಲ. ನೀವು ಸ್ವಾಮೀಜಿ ಹೇಳ್ತಾ ಇದ್ದಾರೆ, ನೀವು ತುಮಕೂರು ಜಿಲ್ಲೆಯ ಮನೆ ಮಗ ಅಂತ. ಆದ್ರೆ ಯಾಕೆ ರಾಮನಗರಕ್ಕೆ, ಯಾಕೆ ಡಿ.ಕೆ. ಶಿವಕುಮಾರ್ ಅಡ್ಡಕ್ಕೆ ಬಿಟ್ಟು ನೀವು ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಸರ್? ನಾನು ಮಗ ಆಗಿದ್ದೀರಾ? ಉಳ್ಕೊಂಡ್ರಿ, ಇನ್ನು ನಾನು ಬೇರೆ ಮಗ ಆಗಿದ್ದೀನಿ. ಅದಕ್ಕೆ ಸರ್, ಈಗ ರಾಮನಗರಕ್ಕೆ ಯಾಕೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವ್ರು ಇದಕ್ಕೆ ಇಲ್ಲಪ್ಪ, ಇದು ಸರ್ಕಾರದ ತೀರ್ಮಾನ. ಶಿವಕುಮಾರ್ ತೀರ್ಮಾನ, ನನ್ನ ತೀರ್ಮಾನ, ಇನ್ನೊಬ್ಬರ ತೀರ್ಮಾನ ಅಂತಲ್ಲ, ಇದು ಸರ್ಕಾರದ ತೀರ್ಮಾನ. ನಾವೇ ಸರ್ಕಾರ. ಯೋಜನೆ ಇರಬೇಕಾದ್ರೆ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಯೋಜನೆ ಇದೆ, ಸ್ವಾಭಾವಿಕವಾಗಿ ನೀರು ಹೋಗ್ತಿದೆ. ಈ ಎಕ್ಸ್ಪ್ರೆಸ್ ಕೆನಾಲ್ ಅಗತ್ಯ ಇದೆ ಸರ್. 1,000 ಕೋಟಿಗೆ ರಾಜ್ಯದ ಜನರ ತೆರಿಗೆ ಹಣ. ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಿದೆಪ್ಪ, 2014-15ರಿಂದ 2023-24ರವರೆಗೆ ಕುಣಿಗಲ್ಲಿಗೆ ಅಲೋಕೇಟೆಡ್ ನೀರು ಎಷ್ಟು ಹೋಗಿದೆ ಅಂತ ಹೇಳಿದೆ. ಹೌದಾ? ಆ ಕಾರಣ ಕೇಳಿ ಒಂದು ನಿಮಿಷ. ಆ ಕಾರಣಕ್ಕೆ ಅವರು ಒತ್ತಾಯ ಮಾಡಿ, ಯಾಕ್ರಿ ಕೂಗಾಡ್ತೀರಾ? ಒಬ್ಬೊಬ್ಬರೇ ಪ್ರಶ್ನೆ ಕೇಳಿಯಪ್ಪ, ಉತ್ತರ ಕೊಡ್ತೀನಿ.